ಸಚಿವರು ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಭೈರತಿ ಅವ್ರನ್ನೂ ಬಿಟ್ಟಿಲ್ಲ, ಇನ್ನೊಬ್ರನ್ನ ಬಿಟ್ಟಿಲ್ಲ, ಮತ್ತೊಬ್ರನ್ನ ಬಿಟ್ಟಿಲ್ಲ, ಯಾರ್ಯಾರು ಸಿಗ್ತಾರೋ ಎಲ್ಲರ ಮೇಲೂ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಆಲ್ರೆಡಿ ದಲಿತ ಸಿ ಎಂ ಆಗಬೇಕು, ಲಿಂಗಾಯತ ಸಿ ಎಂ ಬರಬೇಕು, ಒಕ್ಕಲಿಗ ಸಿ ಎಂ ಬರಬೇಕು ಅನ್ನೋ ಇದರಲ್ಲಿ ಸುಮಾರು ಜನ ರೇಸಿಗಿಳಿದ್ಬಿಟ್ಟಿದ್ದಾರೆ. ಈಗ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನ ಮಾಡಲೇಬೇಕು ಅಂತೇಳಿ ಸಾಕಷ್ಟು ಜನ ಹಠ ಹಿಡಿದು ಕೂತಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಕೂತು ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದೇನು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಈ ಒಂದು ಟರ್ಮ್ನಲ್ಲಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಸಂಪೂರ್ಣವಾಗಿ ತಳ್ಳಿ ಹಾಕಿದಂತಿದೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸಲ ಅಂದರೆ 2.5 ವರ್ಷದ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನೋ ಥರನೋ, ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಇಬ್ಬರು ಚೇಂಜ್ ಮಾಡ್ಕೋತೀವಿ ಅಂತನೋ ಮಾತಾಡಿದ. ಅಂದರೆ ಲೈಟಾಗಿ, ಅದೇ ಎಕ್ಸಾಕ್ಟ್ ವರ್ಡ್ಸ್ ಅಲ್ಲ, ಬಟ್ ಲೈಟಾಗಿ ಅದರ ಸುಳಿವು ಕೊಟ್ಟಿದ್ದರು. ಆದರೆ ಈಗ ಇಲ್ಲವೇ ಇಲ್ಲ ಆ ಥರದ್ದು ಯಾವುದು ಏನು ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ಆಗುವಂತಹ ಯಾವುದೇ ಇದಿಲ್ಲ. ನಾವು 5 ವರ್ಷ ನಾವೇ ಇರ್ತೀವಿ, ಒಟ್ಟಿಗಿರ್ತೀವಿ ಅಂತ ಕೈ ಹಿಡ್ಕೊಂಡು ಇಬ್ಬರು ಕೈ ಎತ್ತಾ ಇದ್ದಾರೆ. ಸೊ ನಾವಿಬ್ಬರು ತುಂಬ ಸ್ಟ್ರಾಂಗ್ ಆಗಿ ಒಗ್ಗಟ್ಟಾಗಿದ್ದೀವಿ. ಆದರೆ ಪಕ್ಷದೊಳಗೆ ಏನಾಗ್ತಿದೆ, ಸುರ್ಜೇವಾಲಾ ಅವರು ಬಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸುರ್ಜೇವಾಲಾ ಅವ್ರಿಗೆ ಇಷ್ಟಿಷ್ಟು ಉದ್ದ ಸಚಿವರ ವಿರುದ್ಧ ಆರೋಪದ ಮೇಲೆ ಆರೋಪ. ಅವ್ರು ಅದು ಮಾಡ್ತಾ ಇಲ್ಲ, ಅವ್ರು ಇದು ಮಾಡ್ತಾ ಇಲ್ಲ, ಅವ್ರು ನಮಗೆ ಮಾತಾಡಿಸ್ತಾ ಇಲ್ಲ, ಅವ್ರು ನಮಗೇನು ಮಾಡೋಕ್ಕೆ ಬಿಡ್ತಾ ಇಲ್ಲ, ನಮ್ಗೆ ಅನುದಾನ ಬರ್ತಾ ಇಲ್ಲ. ಸಚಿವರು ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಭೈರತಿ ಅವ್ರನ್ನೂ ಬಿಟ್ಟಿಲ್ಲ, ಇನ್ನೊಬ್ರನ್ನ ಬಿಟ್ಟಿಲ್ಲ, ಮತ್ತೊಬ್ರನ್ನ ಬಿಟ್ಟಿಲ್ಲ, ಯಾರ್ಯಾರು ಸಿಗ್ತಾರೋ ಎಲ್ಲರ ಮೇಲೂ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರು ಬಂದು ಅದನ್ನು ಕೇಳಿಸ್ಕೊತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಬಿ ಆರ್ ಪಾಟೀಲ್ ಹತ್ರ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ, ಬಿ ಆರ್ ಪಾಟೀಲ್ ಅವರು ಯಾಕೆ ಸಿಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಮಯದಲ್ಲಿ ಅಂದರೆ ಹಿಂಗೆಲ್ಲ ಗಬ್ಬೆದ್ದು ಹೋಗ್ತಾ ಇರೋ ಟೈಮಲ್ಲಿ ಇವಾಗ ನಾನು ಮತ್ತೆ ಮುಖ್ಯಮಂತ್ರಿ ಸ್ಥಾನ ಅಂತ ಕೂತ್ಕೊಂಡ್ರೆ ಇನ್ನೂ ಕಿತ್ತೋಗುತ್ತೆ ಈಗ ಇದು. ಯಾಕಂದರೆ ಇಲ್ಲಿ ಏನು ಗೊತ್ತಾ, ಆಲ್ರೆಡಿ ದಲಿತ ಸಿ ಎಂ ಆಗಬೇಕು, ಲಿಂಗಾಯತ ಸಿ ಎಂ ಬರಬೇಕು, ಒಕ್ಕಲಿಗ ಸಿ ಎಂ ಬರಬೇಕು ಅನ್ನೋ ಇದರಲ್ಲಿ ಸುಮಾರು ಜನ ರೇಸಿಗಿಳಿದ್ಬಿಟ್ಟಿದ್ದಾರೆ. ಈಗ ಸಿಕ್ಕಾಬಡೆ ಜನ ರೇಸಲ್ಲಿದ್ದಾರೆ. ಪರಮೇಶ್ವರ್ ಅವ್ರಿಗೂ ಇದೆ ಆಸೆ, ನಾನು ಆಗಬೇಕು ಮುಖ್ಯಮಂತ್ರಿ ಅಂತ. ಯಾರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗಂತೂ 100% ಇದೆ. ಅದು ಅವ್ರಿಗೆ ಮಾತ್ರ ಅಲ್ಲ, ಅವರ ಫ್ಯಾಮಿಲಿ ಫುಲ್ ಯಾವತ್ತಾದರೂ ಒಂದಿನ ನಮ್ಮ ಅಪ್ಪ ಸಿ ಎಂ ಆಗೇ ಆಗ್ತಾರೆ ಅಂತ ಮಗಳು ಹೇಳ್ತಾರೆ, ನಮ್ಮ ಅಣ್ಣ ಸಿ ಎಂ ಆಗೇ ಆಗ್ತಾರೆ ಅಂತ ತಮ್ಮ ಡಿ ಕೆ ಸುರೇಶ್ ಹೇಳ್ತಾರೆ. ಅಷ್ಟೇನಾ, ಅವರನ್ನು ಬಿಟ್ಟೂ ಸಹಿತ ಇನ್ನೂ ಬೇಜಾನ್ ಜನ ಕಾಂಗ್ರೆಸ್ ಒಳಗಡೆ ಕಾಯ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪನಿಂದ ಹಿಡಿದು ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲರೂ ಒಂದು ಕಡೆಯಿಂದ ಸಿಕ್ಕಿದ್ರೆ ನಮಗೆ ಯಾಕೆ ಒಂದು ಚಾನ್ಸ್ ಸಿಗಬಾರ್ದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹಾಗಾದರೆ ನಾವು ಎಲೆಕ್ಷನ್ ಗೆಲ್ಲೋ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ದು ಮಾಡಿದ್ದು ಎಲ್ಲ ನೋಡಿದ್ರೆ ನಮ್ಗನ್ಸಿದ್ದೇನೋ ಫಸ್ಟ್ ಟರ್ಮಲ್ಲಿ ಸಿದ್ದರಾಮಯ್ಯ ಮಾಡ್ಬೋದು 1-2.5 ವರ್ಷ, ಅದಾದಮೇಲೆ 2.5 ವರ್ಷ ಡಿ ಕೆ ಶಿವನ್ ಕೂತ್ಕೋಬೋದು ಅಂತಲೂ ನಮಗನ್ಸಿತ್ತು. ಬಟ್ ಇವಾಗ ಡಿ ಕೆ ಶಿವರ ಬಾಯಲ್ಲೇ ಬರ್ತಾ ಇದೆ, ಆ ಥರದ್ದೇನಿಲ್ಲ, ನಮ್ಮ ಸರ್ಕಾರ ಸದೃಢವಾಗಿದೆ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು 5 ವರ್ಷ ಹಿಂಗೆ ಕಂಪ್ಲೀಟ್ ಮಾಡ್ತೀವಿ ಇವ್ರ ನಾಯಕತ್ವದಲ್ಲಿ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಕ್ಕಲಿಗ ನಾಯಕರಿಗೆ ಒಂದು ಕಡೆ ಇವಾಗ ಸ್ಟಾರ್ಟ್ ಆಗುತ್ತೆ ಇರುಸು ಮುರುಸು. ಈಗ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ನಮಗೆ ಬೇಕಾದಷ್ಟು ಅನುದಾನವನ್ನು ನಾವು ತಗೊಳಕ್ಕಾಗ್ತಾ ಇಲ್ಲ, ನಮಗೆ ಬೇಕಾಗಿದ್ದು ನಮಗೆ ಸಿಗ್ತಾ ಇಲ್ಲ, ಒಂದೊಂದೇ ಆರೋಪಗಳನ್ನು ನಾನು ಹೇಳ್ತಾ ಇದ್ದು. ಯೂಶ್ವಲಿ ಏನಾಗುತ್ತೆ, ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಅವರೇನಾದರೂ ಮಿಸ್ಟೇಕ್ ಮಾಡಿದ್ರೆ ಆಪೋಸಿಟ್ ಪಾರ್ಟಿಯವರು ಇವ್ರ ಮೇಲೆ ಆರೋಪ ಪಟ್ಟಿ ಸಲ್ಲಿಸೋದು, ಇಷ್ಟಿಷ್ಟುದ್ದ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸೋದು ಎಲ್ಲ ನೋಡಿದ್ದೀವಿ. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಕೂತು ಮಾತಾಡ್ತಾ ಇದ್ದಾರೆ. ವಸತಿ ಇಲಾಖೆಯಲ್ಲಿ ಸಮಸ್ಯೆ ಆಗ್ತಾ ಇದೆ, ನಾವು ಕೇಳಿದಷ್ಟು ಮನೆ ಕೊಡ್ತಿಲ್ಲ ಅಂತಾರೆ, ಒಂದು ಚರಂಡಿ ಕಟ್ಟಕ್ಕಾಗಲ್ಲ ಅಂತಾರೆ, ಒಂದು ಸ್ಕೂಲ್ ಮಾಡೋಕ್ಕಾಗಲ್ಲ ಅಂತಾರೆ, ಎಲ್ಲ ಅವರವರೇ. ಇನ್ನು ಬಿ ಜೆ ಪಿಯವ್ರು ಕೂತ್ಕೊಂಡು ಮಜಾ ನೋಡ್ತಾವ್ರೆ, JDS ಅವ್ರು ಕೂತ್ಕೊಂಡು ಮಜಾ ನೋಡ್ತಾರೆ. ಮಾಡ್ರಿ ಯಾವ ಟೈಮಲ್ಲಿ ಯಾವ ಶಾಸಕರು ಹೆಂಗೆ ಕೈ ಕೊಡ್ತಾರೆ ಅನ್ನೋ ಟೆನ್ಷನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ಡಿ ಕೆ ಶಿ ಅವರು ಈ ಸಮಯದಲ್ಲಿ ಮತ್ತೆ ನಾನೆಲ್ಲಾದರೂ ಮುಖ್ಯಮಂತ್ರಿ ಹುದ್ದೆ, ಮುಖ್ಯಮಂತ್ರಿ ಬದಲಾವಣೆ ಅಂತ ಎಲ್ಲಾದರೂ ಹೋದರೆ ಇನ್ನೂ ಒಡಿಸ್ಕೊಂಡು ಹೋಗುತ್ತೆ ಅನ್ನೋದು ಡಿ ಕೆ ಶಿ ಅವ್ರಿಗೂ ಅರ್ಥ ಆಗಿದೆ. ಆದರೆ ಇನ್ನೊಂದು ಮಹತ್ತರದ ವಿಷಯ, ಆಯ್ತು ಮುಖ್ಯಮಂತ್ರಿ ಚೇಂಜ್ ಆಗಲ್ಲ ಬಿಡಿ, ಆದರೆ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನ ಮಾಡಲೇಬೇಕು ಅಂತೇಳಿ ಸಾಕಷ್ಟು ಜನ ಹಠ ಹಿಡಿದು ಕೂತಿದ್ದಾರೆ. ಇಲ್ಲ, ಬದಲಾಯಿಸಿ, ಯಾಕೆ ಅವ್ರು ಮಾತ್ರ ಯಾಕೆ ತಿನ್ನಬೇಕು, ನಾವು ಅವ್ರಿಗಿಂತ ದೊಡ್ಡ ಲೀಡರ್ಗಳು, ಅವ್ರಿಗಿಂತ ಮುಂಚೆ ನಾವು ವಿಧಾನಸೌಧಕ್ಕೆ ಬಂದವರು, ನಮ್ಮನ್ನು ನೀವು ಹೊರಗಡೆ ಇಟ್ಟು ಅವ್ರಿಗೆಲ್ಲ ಸ್ಥಾನಗಳನ್ನು ಕೊಟ್ಕೊಂಡು ಅವ್ರು ಮೆರಿತಾವ್ರೆ, ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅವ್ರು ಏನು ಇವಾಗ ಮೆರಿತಾ ಇದ್ದಾರೆ ಅದನ್ನು ನಾವು ಮೆರಿತೀವಿ, ನಾವೇನು ಅನುಭವಿಸ್ತಾ ಇದ್ದೀವಿ ಅದನ್ನು ಅವರು ಅನುಭವಿಸ್ಬೇಕು ಅನ್ನುವ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ನಡೀತಾ ಇದೆ. ಸುರ್ಜೇವಾಲಾ ಅವ್ರು ನನ್ನ ಪ್ರಕಾರ ಇವಾಗ ಬಂದು ಎಲ್ಲರ ಮೇಲೆ ಏನೇನು ಆರೋಪ ಇದೆ ಎಲ್ಲ ಕೇಳ್ಕೊಡು, ಹೈಕಮಾಂಡ್ ಪರವಾಗಿ ಅವ್ರು ಏನೇನು ಮಾತಾಡಿ ಹೋಗ್ತಾರೋ ಗೊತ್ತಿಲ್ಲ. ಆ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿದ್ರೂ ಸಹಿತ ಅದೆಲ್ಲ ಒಂದ್ಸಲಿ
ಈಗ ಹೆಂಗಿದೆ ಇದಕ್ಕೆ ಪೂರಕವಾಗಿಯೇ ಬಂದರೆ ಯಾರೂ ಕೇಳಕ್ಕೆ ರೆಡಿ ಇರಲ್ಲ. ಯಾಕಂದರೆ ಆಲ್ರೆಡಿ ಇವರೆಲ್ಲ ಟ್ರಿಗರ್ ಆಗ್ಬಿಟ್ಟಿದ್ದಾರೆ, ರೆಬಲ್ ಆಗ್ಬಿಟ್ಟಿದ್ದಾರೆ. ಬಟ್ ಒಂದು ಈ ಕ್ಷಣಕ್ಕೆ ಒಂಥರ ಈಗ ಅದೇ ನ್ಯೂಸ್ ಫಸ್ಟಲ್ಲಿ ನೋಡ್ತಾ ಇದ್ದೆ ನಾನು, ಬ್ರೇಕಿಂಗ್ ನ್ಯೂಸ್ ಥರ ಏನಪ್ಪ ಅಂತಂದರೆ ಡಿ ಕೆ ಶಿ ಅವರು ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಇಟ್ಟಿರುವ ತಮ್ಮ ಕಣ್ಣನ್ನು ಸ್ವಲ್ಪ ಸೈಡಿಗೆ ಸರಿಸಿದಂತೆ ಕಾಣ್ತಾ ಇದೆ. ನಿಮಗೇನು ಅನ್ಸುತ್ತೆ, ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಬೇಕಾ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.